ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು.
ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಬೆಳಗಾವಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಈ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಂತ ವ್ಯಕ್ತಿ ಏನಿದ್ದಾನೆ ಆತ ಈಗ ಪತ್ತೆಯಾಗಿದ್ದಾನೆ. ಪಂಚಾಯಿತಿಯ ಕೆಲಸಗಾರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಬೈಕ್ ಸಮೇತ ಈತ ಕೊಚ್ಚಿ ಹೋಗಿದ್ದ. ಪಂಚಾಯಿತಿಯ ಸಿಬ್ಬಂದಿ ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸುರೇಶ್ ನಿಜಗುಣಿ ನಾಪತ್ತೆಯಾದಂತಹ ವ್ಯಕ್ತಿ ಪಂಚಾಯಿತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಈಗ ನಾಪತ್ತೆಯಾಗಿರುವಂತಹ ಸುರೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು.